ಸ್ನೇಹಿತರೆ, SSLCಯ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ RK ಕ್ಲಾಸ್ಗೆ ಸ್ವಾಗತ. ಈ ತರಗತಿಯಲ್ಲಿ SSLCಯ ಗಣಿತದ ಘಟಕವಾದಂತಹ ಬಹುಪದೋಕ್ತಿಗಳು ಘಟಕಕ್ಕೆ ಸಂಬಂಧಿಸಿದಂತೆ ನೀಲನಕ್ಷೆ ಆಧಾರಿತ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಾನು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನ ತಾವು ವೀಕ್ಷಣೆ ಮಾಡಬೇಕಾದರೆ ತಪ್ಪದೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಒತ್ತಿ. ನಿಮಗೆ ನೋಟಿಫಿಕೇಶನ್ ಆಗೋದ್ರ ಮೂಲಕ ಎಲ್ಲ ವಿಡಿಯೋಗಳು ಲಭ್ಯ ಆಗ್ತಕ್ಕಂಥದ್ದು. ಈಗ ಬಹುಪದೋಕ್ತಿಗಳು ಘಟಕಕ್ಕೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಾರ್ಷಿಕ ಪರೀಕ್ಷೆಗೆ ಕೇಳ್ತಕ್ಕಂಥ 3 ಅಂಕದ ಪ್ರಶ್ನೆಗಳು. ಅದರಲ್ಲಿ ಈ ಘಟಕಕ್ಕೆ ಸಂಬಂಧಿಸಿದಂತೆ ಒಟ್ಟಾರೆಯಾಗಿರ್ತಕ್ಕಂಥ ಅಂಕಗಳೇ 3 ಅಂಕಗಳು. ಅದನ್ನ 1 ಅಂಕವು 2 ಅಂಕ 3 ಅಂಕ ಅಂತ ಈ ರೀತಿ ಡಿವೈಡ್ ಮಾಡ್ಲಾಗ್ತದೆ. ಅಂದ್ರೆ ಇಲ್ಲಿ ಯಾವ ರೀತಿ ಡಿವೈಡ್ ಮಾಡ್ಲಾಗ್ಯದ ಅನ್ನೋದನ್ನ ಒಂದಾಗಿ ಚರ್ಚೆ ಮಾಡೋಣ. ನೋಡಿ, ಬಹುಪದೋಕ್ತಿ ಘಟಕದಲ್ಲಿ ಒಟ್ಟಾರೆ ಇರತಕ್ಕಂಥ 3 ಅಂಕಗಳು, 3 ಪ್ರಶ್ನೆಗಳು 1 ಅಂಕದ ಪ್ರಶ್ನೆ ಉತ್ತರಗಳು ಇರ್ತಾವು. 1 ಅಂಕದ ಪ್ರಶ್ನೆ ಉತ್ತರ, 1 + 1 + 1 ಅಂದ್ರೆ ಎಲ್ಲಾ ಪ್ರಶ್ನೆಗಳು 1 ಅಂಕದ ಪ್ರಶ್ನೆಗಳನ್ನ ಕೇಳಾಗ್ತದ. ಹಂಗಾರೆ 1 ಅಂಕದ ಪ್ರಶ್ನೆಗಳನ್ನ ಯಾವ ರೀತಿ ಕೇಳಾಗ್ತದ ಅನ್ನೋದನ್ನ ಒಂದೊಂದಾಗಿ ಚರ್ಚೆ ಮಾಡೋಣ. ಮೊದಲನೇದಾಗಿ, ರೇಖಾತ್ಮಕ ಬಹುಪದೋಕ್ತಿಯ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾರೆ. ನೋಡಿ, ರೇಖಾತ್ಮಕ ಬಹುಪದೋಕ್ತಿ ಇತ್ತಂದ್ರ ಅದರ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ 1 ಇರ್ತದ. ನೆನ್ಪಿಟ್ಕೋರಿ, ಗರಿಷ್ಠ ಶೂನ್ಯತೆಗಳ ಸಂಖ್ಯೆ ಎಷ್ಟು ಇರ್ತದ? 1 ಇರ್ತದ. ಅದ ವರ್ಗ ಬಹುಪದೋಕ್ತಿ ಇದ್ದಾಗ ವರ್ಗ ಬಹುಪದೋಕ್ತಿಯ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ, ವರ್ಗ ಬಹುಪದೋಕ್ತಿಯ ಗರಿಷ್ಠ ಶೂನ್ಯತೆ ಸಂಖ್ಯೆ ಎಷ್ಟಾಗಿರ್ತದ? 2 ಆಗಿರ್ತದ. ಅದ ಘನ ಬಹುಪದೋಕ್ತಿ ಇತ್ತಾರ ಘನ ಬಹುಪದೋಕ್ತಿಯ ಗರಿಷ್ಠ ಶೂನ್ಯತೆಯ ಸಂಖ್ಯೆ 3 ಆಗ್ತದ. ಇನ್ನ ಶೂನ್ಯತೆಗಳ ಮೊತ್ತವನ್ನ ಕಂಡುಹಿಡಿಯುವ ಸೂತ್ರ α + β = -b/a. ಈ ಸೂತ್ರ ಬಹಳಷ್ಟು ಪರೀಕ್ಷೆಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇನ್ನ ಶೂನ್ಯತೆಗಳ ಗುಣಲಬ್ಧ α × β = c/a. ಅಂದ್ರೆ ಒಂದು ಸಮೀಕರಣ ಈ ರೂಪದಾಗಿದ್ದಾಗ, ಯಾವ್ದ್ರೆ ax² + bx + c bx + c = 0 ರೂಪದಾಗಿದ್ದಾಗ ಶೂನ್ಯತೆಗೆ ಮೊತ್ತ ಕಂಡುಹಿಡಿಯುವ ಸೂತ್ರ ಇದಾಗ್ತದ. ಶೂನ್ಯತೆಯ ಗುಣಲಬ್ಧ ಕಂಡುಹಿಡಿಯುವ ಸೂತ್ರ ಇದಾಗ್ತದ. p of x = x² - 5 ಬಹುಪದೋಕ್ತಿಯ ಶೂನ್ಯತೆಗಳು √5 - √5. ಅಂದ್ರೆ ಯಾವ ರೀತಿ ಆಗ್ತದೆ ನೋಡ್ರಿ, ಶೂನ್ಯತೆಗಳ ಸಂಖ್ಯೆ ನಾವು ಕಂಡುಹಿಡಿಬೇಕಾದ್ರ x² - 5 = 0 ಆಗ್ತದೆ. ಯಾಕಂದ್ರೆ p of x = 0 ಆಗ್ತದೆ. p of x = 0 ಆಗ್ತದೆ. ನಂತರ x² = 5 ಕಡೆ ಬಂದಾಗ +5 ಆಗ್ತದೆ. ಇನ್ನು x = ± 5 ಆಗ್ತದೆ. √5 ಆಗ್ತದೆ. ಯಾಕಂದ್ರೆ ಸ್ಕ್ವೇರ್ ಇದು ಕ್ಯಾನ್ಸಲ್ ಆಗ್ಬೇಕಾದ್ರೆ ರೂಟ್ ತಗೋಬೇಕು. ಆಗ ರೂಟ್ ಅಂದ್ರೆ ಇದಕ್ಕೆ ರೂಟ್ ಹಾಕಿದಾಗ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗ್ತದೆ. ಇಲ್ಲಿ ರೂಟ್ ತಗೊಂಡಾಗ √5 ಬರ್ತದೆ. +√5 -√5 ಆಗ್ತದೆ. ಏಳನೇ ಪ್ರಶ್ನೆ, ಚಿತ್ರವನ್ನ ಗಮನಿಸ್ರಿ. ಕೊಟ್ಟಿರ್ತಕ್ಕಂಥ ನಕ್ಷೆಯಲ್ಲಿ y = p of x ಬಹುಪದೋಕ್ತಿಯ ಹೊಂದಿರತಕ್ಕಂಥ ಶೂನ್ಯತೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾರೆ. ನೋಡಿ, ಶೂನ್ಯತೆಗಳ ಸಂಖ್ಯೆಯನ್ನ ಕಂಡುಹಿಡಿಬೇಕಾದ್ರೆ ಕೊಟ್ಟಂತ ಈ ಲೈನು ಏನದ, ಕೊಟ್ಟಂತ ಈ ಲೈನು x ಅಕ್ಷವನ್ನು ಎಷ್ಟು ಬಿಂದುಗಳಲ್ಲಿ ಕೊಡೈತಿ ನೋಡ್ರಿ. 1 ಬಿಂದು, ಮೊದಲನೇ ಬಿಂದು, 2ನೇ ಬಿಂದು, 3ನೇ ಬಿಂದು. ಒಟ್ಟಾಗಿರ್ತಕ್ಕಂಥ ಬಿಂದುಗಳು ಎಷ್ಟು? 3 ಬಿಂದುಗಳು. ಹಂಗಾರ ಶೂನ್ಯತೆಗಳ ಸಂಖ್ಯೆ ಎಷ್ಟಂದ್ರೆ 3 ಆಗ್ತದೆ. ಶೂನ್ಯತೆಗಳ ಸಂಖ್ಯೆ ಎಷ್ಟು? 3. ಎಂಟನೇದು, p of x = 3x³ - x⁴ + 2x² + 5x + 2. ಈ ಬಹುಪದೋಕ್ತಿಯ ಮಹತ್ತಮ ಘಾತವನ್ನ ಬರೆಯಿರಿ. ಈ ಬಹುಪದೋಕ್ತಿಯ ಮಹತ್ತಮ ಘಾತನ ಡಿಗ್ರಿ ಎಷ್ಟಾಗಿರ್ತಂದ್ರೆ ಇಲ್ಲಿ ಘಾತಾಂಕವನ್ನು ನೋಡಬೇಕು. ಘಾತಾಂಕ ನೋಡಿದಾಗ
ಎಕ್ಸ್ ದ ಘಾತ 4 ಇರೋದ್ರಿಂದ ಇದರ ಡಿಗ್ರಿ 4 ಆಗ್ತದೆ. ಕೊಟ್ಟಿರುವ ನಕ್ಷೆಯಲ್ಲಿ y = p of x ಬಹುಪದೋಕ್ತಿಯ ಹೊಂದಿರತಕ್ಕಂಥ ಶೂನ್ಯತೆಗಳ ಸಂಖ್ಯೆ. ನೋಡ್ರಿ, ಇಲ್ಲಿ ಕೊಟ್ಟಂತ ಶೂನ್ಯತೆಗಳ ಸಂಖ್ಯೆ ನಾವು ಕಂಡಿದಾಗ 1 2 3 4 ಶೂನ್ಯತೆಗಳ ಸಂಖ್ಯೆ ಎಷ್ಟು 4 ಆಗ್ತದೆ. p of x = x³ + 2x² - 5x - 6 ಈ ಬಹುಪದೋಕ್ತಿಯ ಮಹತ್ತಮ ಘಾತವನ್ನ ಅದರ ಡಿಗ್ರಿಯನ್ನ ಕಂಡುಹಿಡಿಯಬೇಕು. ಅಂದ್ರೆ ಡಿಗ್ರಿಯನ್ನ ಕಂಡುಹಿಡಿಬೇಕಾದ್ರೆ ಘಾತಾಂಕ ನೋಡೋಣ. ಗರಿಷ್ಠ ಘಾತ ಎಷ್ಟದಲ್ಲಿ x ದ ಘಾತ 3 ಅದ, ಅದರಿಂದ ಇದರ ಮಹತ್ತಮ ಗಾತ್ರ 3 ಆಗ್ತದೆ. p of x = x² - 5x + 6 ಈ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತವನ್ನ ಕಂಡುಹಿಡಿಯಿರಿ. ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ = -b/a. ಅವಾಗ -b/a ಅಂದಾಗ -5/1 ಆಗ್ತದೆ. ಅವಾಗ -× +5 ಆಗ್ತದೆ. x² - 5x + 6 ಇಲ್ಲಿ a ಬೆಲೆ 1, b ಬೆಲೆ -5, c ಬೆಲೆ 6 ರಿಂದ ಆ ಬೆಲೆಗಳನ್ನ ಇಲ್ಲಿ ತುಂಬಿದಾಗ ಅದು 5 ಬರ್ತಕ್ಕಂಥದ್ದು. p of x = x² + 2x + 1 = 0 ಈ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತವನ್ನ ಕಂಡುಹಿಡಿಯಬೇಕು. ಅದರ ಶೂನ್ಯತೆಗಳ ಮೊತ್ತವನ್ನ ಕಂಡುಹಿಡಿಬೇಕಾದ್ರೆ ಇಲ್ಲಿ a ಅಂದ್ರೆ 1 ಆಗ್ತದೆ, b ಅಂದ್ರೆ 2 ಆಗ್ತದೆ, c ಅಂದ್ರೆ 1 ಆಗ್ತದೆ. ಆಗ ಆಲ್ಫಾ ಪ್ಲಸ್ ಬೀಟಾ = -b/a ಅಂದ್ರೆ -2 a ಅಂದ್ರೆ 1 ಅದ. ಆಗ +2 ಬರ್ತದ. -× +2 ಬರ್ತದ. ಹದಿಮೂರನೇ ಪ್ರಶ್ನೆ, ಕೊಟ್ಟಂತ ಚಿತ್ರವನ್ನು ನೋಡ್ರಿ. ಚಿತ್ರ ನೋಡಿದಾಗ ಈ ಬಹುಪದೋಕ್ತಿಯ ನಕ್ಷೆ ಚಿತ್ರದಲ್ಲಿ ಕೊಡಲಾಗಿದೆ. ಈ ಬಹುಪದೋಕ್ತಿಯ ಡಿಗ್ರಿಯನ್ನ ಕಂಡುಹಿಡಿಯಿರಿ. ಇದರ ಶೂನ್ಯತೆಗಳನ್ನ ಗುರುತಿಸಿ ಬಹುಪದೋಕ್ತಿಯನ್ನ ಕಂಡುಹಿಡಿಯಿರಿ. ಶೂನ್ಯತೆಗಳು ಎಷ್ಟದಾವ್ರೆ 2 ಶೂನ್ಯತೆಗಳದಾವ. ಎಷ್ಟರು ಶೂನ್ಯತೆಗಳ ಸಂಖ್ಯೆ 2 ಆಗ್ತದ. ಈ ಬಹುಪದೋಕ್ತಿಯ ಡಿಗ್ರಿ 2, ಶೂನ್ಯತೆಗಳು -2 + 1, ಆಲ್ಫಾ = -2, ಬೀಟಾ = 1, x² - of alpha plus beta (x) x plus alpha into beta. ಅವಾಗ x² - of -2 + 1 into bracket x plus -2 into 1. ಆಗ x² = -2 ರಲ್ಲಿ 1 ಕಳೆದಾಗ -1 x ಆಗ್ತದೆ, -2. ಆಗ -× +1 x ಆಗ್ತದೆ. ಅವಾಗ x² + 1x - 2 ಆಗ್ತದೆ. ಇಷ್ಟು ಈ ಘಟಕಕ್ಕೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 1 ಅಂಕದ ಪ್ರಶ್ನೆ ಉತ್ತರಗಳು. ವಿದ್ಯಾರ್ಥಿಗಳಿಗೆ ಏನಾದರೂ ಗೊಂದಲವಿದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ. ಥ್ಯಾಂಕ್ ಯು ಟು ಆಲ್.